ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ. ಆ್ಯಂಡ್ ಇವತ್ತು ಕೂಡ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಏನಿಲ್ಲ, ನನ್ನ ತಂಗಿ ಊರಿಂದ ಅಂದರೆ ಲೈಕ್ ಹಾಸ್ಟೆಲಿಂದ ಮನೆಗೆ ಬಂದಿದ್ದಾಳೆ. ಎಲ್ಲೂ ಕರ್ಕೊಂಡು ಹೋಗಲ್ಲ. ಇವತ್ತು ಸುಮ್ಮನೆ ಹೊರಗೆ ಹೋಗೋಣ ಅಂತ ನಮ್ಮ ಅಕ್ಕ ಹೇಳಿದ್ಲು. ಸೊ ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ಏನು ಮಾಡ್ತೀವಿ ಅಂತ ನಿಜ ಗೊತ್ತಿಲ್ಲ. ಸೊ ನಮ್ಮದು ರೆಡಿಯೂ ಫುಲ್ ಆಗಿದೆ. ಬಟ್ ಇಲ್ಲಿ ಒಂಚೂರು ನನಗೆ ಸ್ವಲ್ಪ ಗ್ರೇ ಹೇರ್ಸ್ದು ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೇನಾದರೂ ಟಚಪ್ ಮಾಡ್ಕೋಬೇಕು. ಸೊ ಇದು ಲಾರಿಯಲ್ ಮ್ಯಾಜಿಕ್ ರೀಟಚ್ ಯೂಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಶೇಕ್ ಮಾಡಿ ಡನ್. ನಮ್ಮ ಅಕ್ಕ ಬ್ಯಾಗ್ ತೊಗೋತಾಳೆ. ನನಗೆ ಬ್ಯಾಗ್ ಇಟ್ಕೊಳ್ಳೋಕೆ ಒಂಚೂರು ಇಷ್ಟ ಆಗಲ್ಲ. ಅದಕ್ಕೆ ಇದರೊಳಗೆ ನನಗೆ ಏನೇನು ಥಿಂಗ್ಸ್ ಬೇಕು ಅದನ್ನೆಲ್ಲ ಇಟ್ಕೊಂಡಿರುವಾಗ ಫಸ್ಟ್ ಆಧಾರ್ ಕಾರ್ಡ್, ಮೆಟ್ರೋ ಕಾರ್ಡ್, ಸನ್ಸ್ಕ್ರೀನ್, ಕೈಗೂ ಹಚ್ಕೊಂಡಿಲ್ಲ. ಮೊದಲು ಏನೂ ಯೂಸ್ ಮಾಡ್ತಿರಲಿಲ್ಲ, ಬಟ್ ನಾನು ತುಂಬ ಸೆನ್ಸಿಟಿವ್ ಇದೆ ಸ್ಕಿನ್ನು. ಬಿಸಿಲಿಗೆ ಹೋದರೆ 5 ನಿಮಿಷಕ್ಕೇ ಟ್ಯಾನ್ ಆಗಿಬಿಡ್ತೀನಿ. ಸೊ ಇವಾಗ ಮನೆಯಿಂದ ಈಚೆ ಹೋಗ್ಬೇಕಾದ್ರೆ ಏನಿಲ್ಲ ಅಂದರೂ ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗಲೇಬೇಕು. ಅದ್ರ ಜೊತೆಗೆ ಸ್ವಲ್ಪ ಲಿಪ್ಸ್ಟಿಕ್. ಇವಾಗ ನಾನು ಹಚ್ಚಿರೋ ಶೇಡ್ ಬಂದು ಪಿಲ್ಗ್ರಿಮಿಂದ ತುಂಬ ಚೆನ್ನಾಗಿದೆ. ಡನ್. ಲಿಪ್ಸ್ಟಿಕ್ ಆ್ಯಂಡ್ ಎಮರ್ಜೆನ್ಸಿಗೆ ಕೂದಲು ತುಂಬ ಇಷ್ಟ ಆಗ್ತಿಲ್ಲ, ಎತ್ತು ಕಟ್ಟಬೇಕು ಅನ್ಸಿದ್ರೆ ಈ ದೊಡ್ಡ ಕ್ಲಿಪ್. ಡನ್. ನಂದಂತೂ ಫುಲ್ ರೆಡಿ ಆಯಿತು. ಇವಾಗ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ತಂಗಿ ಕೂಡ ಆ ಕಡೆ ಪಕ್ಕದ ರೋಡಲ್ಲಿದ್ದಾಳೆ ಆ್ಯಂಡ್ ನಾನು ಬಂದು ಈ ಕಡೆ ಪಕ್ಕದ ರೋಡಲ್ಲಿದ್ದೀನಿ. ನಾವೆಲ್ಲ ಒಂದೇ ಏರಿಯಾದಲ್ಲಿರೋದ್ರಿಂದ ಯಾವಾಗಲೂ ಮೀಟ್ ಆಗೋಕ್ಕಾಗಲಿ, ಈ ಥರ ಎಲ್ಲೇ ಜೊತೆಲಿ ಹೋಗೋಕ್ಕಾಗಲಿ ತುಂಬ ಈಸಿಯಾಗಿರುತ್ತೆ. ವಿಜಿಯೋ ಬೇಡವಾ? ಬೇಡ. ಏಕೆ? ಕನ್ನಡಕ್ಕೆ ಹಾಕಿದ್ದೀನಿ ಅಂತನಾ? ಸೀನ್ ನೋಡಿದ್ರು, ಸೀನ್ ನೋಡಿ. ಅವನು ಈ ಥರ ಆಡೋದು ನೋಡಿ ಅವ್ರಿಗೆ ಅರ್ಥ ಆಗುತ್ತೆ ದಟ್ ಹಿ ಕ್ಯಾಂಟ್ ಲೀವ್ ವಿತೌಟ್ ಹರ್ ಅಂತ. ಹೆಂಗ್ ಅಳ್ತಾನ ಗೊತ್ತಾ ಬ್ರೋ, ಕಣ್ಣಲ್ಲಿ ನನಗೆ ನೀರು ಬಂದ್ಬಿಡುತ್ತೆ. ಮಕ್ಕೆ ಹೊಡಿತಾಳೆ. ಮಳೆ ಬರಂಗದೆ ಹೋಗ್ರಿ, ಬೇಗ ಛತ್ರಿ ತಗೋಬೇಕಿತ್ತು ಕಣತೆ. ಛತ್ರಿ ತಗೊಬರ್ರಿ. ಬಾಯ್. ಸರಿ ಬಾಯ್. ತಡೀರೆ, ನಾನು ಬರ್ತೀನಿ. ನಂದು ಸ್ಟ್ರೈಟ್ನಿಂಗ್ ಹೊರಟೋಗುತ್ತೆ. ಮಳೆ ಬರ್ತಾ ಇದೆ. ಮೆಂಡಿ ಲುಕಿಂಗ್ ಗುಡ್. ನಿನ್ನಿಂದ ಇನ್ನೂ ಚಂದ. ನಮ್ಮ ಅಕ್ಕ ಸಿಂಗರ್ ಆಗ್ಬೇಕಿತ್ತು. ತಪ್ಪಿ ITL ವರ್ಕ್ ಮಾಡ್ತಾವಳಷ್ಟು. ತುಂಬ ಬ್ಯೂಟಿಫುಲ್ ಆಗಿ ಆಡ್ತೀನಿ ನಾವು. ಅಸಹ್ಯವಾಗಿ ಮೆಸ್ಮರೈಸಿಂಗ್. ಅಸಹ್ಯ. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ, ಮಧ್ಯರಾತ್ರಿ ಎಲ್ಲ ಮಧ್ಯಾಹ್ನ ಇದೆ. ಮಧ್ಯಾಹ್ನ 3 ಜನ ಹುಡುಗಿರು ಎಲ್ಲಿಗೆ ಹೊಂಟೀರಿ? ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ಬಟ್ ಊಟ ಏನೋ ತಿಂದಿರಲಿಲ್ಲ. ಇವಾಗ ನೆಟ್ಕೊಂಡು ಹೋಗಿ ಅಲ್ಲಿ ಬಸ್ ಹತ್ತಿ ಮತ್ತೆ ಮೆಟ್ರೋ ಹತ್ತಿ ಅಲ್ಲಿಂದ ಇಳಿಯೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ ಅನ್ನೋದು ಗೊತ್ತು, ಮತ್ತು ಹೊಟ್ಟೆ ಹಸಿಯುತ್ತೆ ಅನ್ನೋದು ಗೊತ್ತು. ಅದಕ್ಕೆ ಬೇಕ್ರಿಯಲ್ಲಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಮೆಟ್ರೋ ಹತ್ತಕ್ಕೆ ಅಂತಲೇ ಸಪ್ರೇಟಾಗಿ ಮತ್ತೆ ಬಸ್ ಹತ್ತಬೇಕು. ಅದು ಕೂಡ ಬರೀ 2 ಸ್ಟಾಪಿಗೆ ಅಂತ. ಇಲ್ಲಿ ಹತ್ತಿ ಇಲ್ಲಿ ಸ್ಕೈ ವಾಕಿಂದ ಇಳಿದು ಮತ್ತೆ ಬಸ್ ಹತ್ತಿ ಮತ್ತೆ ಇಳಿದು ಮತ್ತೆ ಹೋಗೋದೇ ಬೇಜಾರು. ಆದರೆ ಸದ್ಯ ಹೆಂಗೋ ಇಲ್ಲೂ ಕೂಡ ಇವಾಗ ಮೆಟ್ರೋ ಬರ್ತಾ ಇದೆ. ಡೈರೆಕ್ಟಾಗಿ ಮೆಟ್ರೋ ಹತ್ಕೊಂಡು ಹೋಗ್ಬಿಡ್ಬೋದು.
ಇವಾಗ ಚರ್ಚ್ ಸ್ಟ್ರೀಟಿಗೆ ಬಂದ್ವಿ. ಇವತ್ತು ಸ್ವಲ್ಪ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ನಾನು ಹಾಗೆ ಲಾಸ್ಟ್ ವೀಕ್ ಕೂಡ ಚರ್ಚ್ ಸ್ಟ್ರೀಟಿಗೆ ಹೋದಾಗ ಒಂದು ಸ್ಟೋರ್ ನೋಡಿದೆ. ಅಲ್ಲೆಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ತುಂಬಾ ಕಮ್ಮಿ ರೇಟಿಗೆ ಅಂದ್ರೆ 150 ರೇಂಜಿಗೆಲ್ಲ ಕೊಡ್ತಾ ಇದ್ರು. ಅದಕ್ಕೆ ಇವತ್ತು ನಮ್ಮ ಅಕ್ಕ ಕೂಡ ಕರ್ಕೊಂಡು ಹೋಗಿದ್ದೀನಿ, ನೋಡೋಣ ಏನಾದ್ರು ಅವಳು ಇಷ್ಟಪಡ್ಬೋದು ಅಂತ. ಇಲ್ಲಂತೂ ತುಂಬಾ ತರ ವೆರೈಟಿ ಇತ್ತು. ಆಲ್ಮೋಸ್ಟ್ ಎಲ್ಲದೂ ಕೂಡ ನಮ್ಗೆ ಅಫೋರ್ಡಬಲ್ ಪ್ರೈಸ್ ಅಂದ್ರೆ 150 ಇಂದ ಸಿಗುತ್ತೆ. ಇದು ಬ್ರ್ಯಾಂಡ್ ಎಲ್ಲ ಕ್ಲಿಯರೆನ್ಸ್ ಸೇಲ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಇವ್ರು ತಗೊಬಂದು ಹೋಲ್ಸೇಲ್ ರೇಟಿಗೆ ಸೇಲ್ ಮಾಡ್ತಾ ಇರೋದಿಲ್ಲಿ. ಅಲ್ಲಿಂದ ಈಚೆ ಬಂದು ಒಂದ್ ಸ್ವಲ್ಪ ಈ ಕಡೆ ಬಂದ್ರೆ ತುಂಬಾ ತರ ಆಕ್ಸೆಸರೀಸ್ ಅಂದ್ರೆ ರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು. ನಾವು ಯಾವಾಗ್ಲೂ ವೀಕ್ ಡೇಸ್ ಅಲ್ಲಿ ಬಂದಿದ್ದು ಚರ್ಚ್ ಸ್ಟ್ರೀಟಿಗೆ, ವೀಕೆಂಡ್ ಯಾವತ್ತೂ ಬಂದಿರ್ಲಿಲ್ಲ. ತುಂಬಾ ಸ್ಟೋರ್ಸ್ ಇರುತ್ತೆ ಅಂದ್ರೆ ಮಲ್ಲೇಶ್ವರಂ ನೋಡ್ದಂಗೆ ಆಗುತ್ತೆ. ಬಟ್ ಮಲ್ಲೇಶ್ವರಂ ಅಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಚೆನ್ನಾಗಿ ಸಿಗುತ್ತೆ, ಅಂದ್ರೆ ಎಲ್ಲಾ ತರ ಸಿಗುತ್ತೆ ಮಲ್ಲೇಶ್ವರಂ ಅಲ್ಲಿ. ಚರ್ಚ್ ಸ್ಟ್ರೀಟ್ ಅಲ್ಲಿ ಐ ಥಿಂಕ್ ಈ ತರ ಜ್ಯುವೆಲ್ಸ್ಗೆಲ್ಲ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಇದಕ್ಕೆ ನಿಜ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು. ಬಟ್ ಇವತ್ತು ಮೇನ್ ಆಗಿ ಏನ್ ಬೇಕು ಆ ತರ ನೋಡ್ ತಗೊಂಡ್ವಿ. ನಮ್ಮ ಅಕ್ಕ ಆಫೀಸಲ್ಲಿ ಏನೋ ಪಾರ್ಟಿ ಇದೆ ಅಂತ ಒಂದು ಕ್ಯೂಟ್ ಆಗಿ ಬೋರಿಂಗ್ ಇತ್ತು. ಅಂದರೆ ರಿಂಗ್ ಮೇಲೆ ಒಂದು ಬೋ ಬರುತ್ತೆ, ಅದ್ರ ಜೊತೆ ಇನ್ನೂ ಒಂದು ರಿಂಗ್ ಇರೋ ಥರ ಸೆಟ್. ಅದು ತುಂಬ ಚೆನ್ನಾಗಿತ್ತು. ಅದು ತೊಗೊಂಡ್ಲು. ನನ್ನ ತಂಗಿ ಒಂದು ಸಿಂಪಲ್ ರಿಂಗ್ ತೊಗೊಂಡ್ಲು. ಆ್ಯಂಡ್ ನಾನು ಒಂದು ಗೂಬೆ ಇರೋದೊಂದು ರಿಂಗ್ ಇತ್ತು, ಅದನ್ನು ನನಗೆ ತುಂಬ ಇಷ್ಟ ಆಯಿತು, ಸೊ ಅದನ್ನು ತೊಗೊಂಡೆ. ಆ್ಯಂಡ್ ಈ ಸೈಡ್ ಬಂದರೆ ಇದು ಕೂಡ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ ಕೂಡ ನಾವು ಪಿಂಟ್ರೆಸ್ಟಲ್ಲಿ ನೋಡಿ ಸೇವ್ ಮಾಡಿಟ್ಟಿರೋದು, ಇಲ್ಲಾಂದರೆ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹಾಕೊಂಡಿರೋದು ನೋಡಿರ್ತೀವಲ್ಲ, ಆ ಥರದ್ದು ಎಲ್ಲ ಡಿಸೈನ್ಸು ಇಲ್ಲಿತ್ತು. ಅದೇ ನಾನು ಅವಾಗಲೇ ಹೇಳ್ದಂಗೆ ಯಾವತ್ತಾದ್ರೂ ಒಂದಿನ ಪ್ಲ್ಯಾನ್ ಮಾಡಿ ಚರ್ಚ್ ಸ್ಟ್ರೀಟಿಗೆ ಜ್ಯುವೆಲ್ರಿ ಶಾಪಿಂಗ್ ಬರಲೇಬೇಕು. ಆ್ಯಂಡ್ ನೀವು ಕೂಡ ನೋಡ್ತಾ ಇದ್ದೀರಿ, ನೀವು ಕೂಡ ಬರಬೇಕು. ಆಲ್ಮೋಸ್ಟ್ ಎಲ್ಲ ಥರ ಸಿಗುತ್ತೆ. ನನಗೆ ಹಾವ್ ರಿಂಗ್ ಇದೆಯಲ್ಲ, ಇದು ತುಂಬ ಇಷ್ಟ. ನನ್ನ ಫ್ರೆಂಡ್ ಕೈಯಲ್ಲಿ ನೋಡಿದ್ದೆ, ಬಟ್ ನಮ್ಮ ಮನೇಲಿ ಹಾವು ತೊಗೊಂಡೋದ್ರೆ ನನಗೆ ಹೊಡಿತಾರೆ ಅಂತ ಗೊತ್ತು. ಸೊ ಮನ್ಸು ಗಟ್ಟಿ ಮಾಡ್ಕೊಂಡು ಸುಮ್ಮನೆ ಬಂದೆ. ನನಗೆ ಈ ಥರ ಎಲ್ಲ ಜ್ಯುವೆಲ್ಸ್ ಇರುತ್ತಲ್ಲ, ಅಂದರೆ ಜ್ಯುವೆಲ್ಸ್ ಅಂತಾರೋ ಏನಂತಾರೋ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ. ಬಟ್ ನಮ್ಮ ಮನೇಲಿ ಹಾಕೊಂಡ್ರೆ ಬೈತಾರೆ. ಅಂದರೂ ಗೂಬೆ ತೊಗೊಂಡಿದ್ದೀನಿ, ಹೆಂಗೆ ತೋರಿಸೋದೇನೋ ಗೊತ್ತಿಲ್ಲ. ಅಲ್ಲಿಂದ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ನನಗೇನು ಅನ್ನಿಸ್ತು ಅಂದರೆ ಮಲ್ಲೇಶ್ವರಂಗೆ ಹೋದರೆ ಮಲ್ಲೇಶ್ವರಮಲ್ಲೇ ಇನ್ನೂ ಚೆನ್ನಾಗಿರುತ್ತೆ. ಪ್ರೈಸು ಕೂಡ ಮಲ್ಲೇಶ್ವರಮಲ್ಲಿ ಚೆನ್ನಾಗಿತ್ತು ಅನಿಸುತ್ತೆ. ಅಲ್ಲಿ ಕಮ್ಮಿ ಸಿಗುತ್ತೆ, ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಹೇಳ್ತಾಯಿದ್ರು ಅಲ್ಲಿರೋ ಡ್ರೆಸ್ಸಿಗೆಲ್ಲ. ಸೊ ಬಂದ್ಬಿಟ್ಟು ಇವಾಗ ಮೋಮೋಸ್ ತಿಂತಾ ಇದ್ದೀವಿ. ಐ ಲೈಕ್ ಮೋಮೋಸ್. ಹಿಂದಕ್ಕೋಗಷ್ಟೇ. ಅದು ಸುಡೋದನ್ನ ಹೆಂಗ್ ತಿಂತಾ ಇದ್ದೀರಾ? ಆ್ಯಂಡ್ ನೀವೇನಾದರೂ ಚರ್ಚ್ ಸ್ಟ್ರೀಟ್ ಹತ್ರ ಹೋದರೆ ಈ ಸ್ಟೋರಿಗೆ ವಿಸಿಟ್ ಮಾಡಲೇಬೇಕು. ಎಲ್ಲ ಹ್ಯಾಂಡ್ಮೇಡ್ ಬರುತ್ತಲ್ಲ ಡಿಸೈನ್ಸ್ ಎಲ್ಲ ಆ ಥರ ಮಾಡ್ತಾರೆ, ಅಲ್ಲೇ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ನನ್ನ ಲೈಫಲ್ಲಿರೋ ಒನ್ ಆಫ್ ದಿ ಡ್ರೀಮ್ಸ್ ಅಂದರೆ ಇದೇನೆ. ನನಗೂ ಕೂಡ ಈ ಥರ ಎಲ್ಲ ಮಾಡೋದು ಅಂದರೆ ತುಂಬ ಇಷ್ಟ. ನಮಗೇನಾದರೂ ನಾವು ಇಷ್ಟ ಇರೋದು ಬೇರೆ ಯಾರು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನೋಡಿ ಖುಷಿ ಪಡಬೇಕು, ಹಾಗೆ ಅಪ್ರಿಷಿಯೇಟ್ ಕೂಡ ಮಾಡಬೇಕು. ಆ್ಯಂಡ್ ನಾನು ಕೂಡ ಅದೇ ಮಾಡ್ತಾಯಿದ್ದೀನಿ. ಇವರು ತುಂಬ ಚೆನ್ನಾಗಿ ಡಿಸೈನ್ಸ್ ಮಾಡ್ತಾಯಿದ್ರು, ಅಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ರು. ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ. ಆ್ಯಂಡ್ ಅವರು ವೀಕೆಂಡ್ ಮಾತ್ರ ತೆಗಿಯೋದು ಅನಿಸುತ್ತೆ, ಸ್ಟೂಡೆಂಟ್ ಥರ ಇದ್ದರು. ಇದು ಒಂದೇ ಸ್ಟೋರಲ್ಲ, ತುಂಬ ಥರ ಸ್ಟೋರ್ ನೋಡ್ತಾ ಇದ್ದೆ. ಸ್ಟೂಡೆಂಟ್ಸ್ ಓಪನ್ ಮಾಡಿದ್ದು, ಎಷ್ಟೊಂದು ಜನ ಬ್ಯಾಗ್ ಮಾಡ್ತಾಯಿದ್ರು, ಈ ಥರ ಜ್ಯುವೆಲ್ಸ್ ಮಾಡ್ತಾಯಿದ್ರು. ಸೊ ನೀವೇನಾದರೂ ಚರ್ಚ್ ಸ್ಟ್ರೀಟಿಗೆ ಹೋದರೆ ಆ ಥರ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿ, ಯಾಕಂದರೆ ನನಗೂ ಕೂಡ ತುಂಬ ಆಸೆ ಇದೆ. ನೋಡೋಣ ಫ್ಯೂಚರಲ್ಲಿ ನನಗೂ ಅದೇ ಥರ ಎಲ್ಲ ಮಾಡಬೇಕು. ನಮ್ಮ ಅಕ್ಕಗೆ ಒಂದು ನೆಕ್ ಚೈನ್ ಬೇಕಾಗಿತ್ತು, ಆಫೀಸ್ ಪಾರ್ಟಿ ಅನ್ನಲ್ಲ, ಅದಕ್ಕೇ ಇಲ್ಲಿ ನೋಡ್ಬಿಟ್ಟು ಇದು ತುಂಬ ಚೆನ್ನಾಗಿತ್ತು. ಅವಳ ಡ್ರೆಸ್ಸಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಒಂದು ತೊಗೊಂಡು ಬಂದ್ವಿ.
ನನ್ನ ತಂಗಿಗಂತೂ ಒಪ್ಸೋದು ತುಂಬ ಕಷ್ಟ. ಏನೇನೋ ತೋರಿಸ್ಕೊಂಡ್ಬಂದ್ವಿ, ಏನೂ ತಿನ್ನಲ್ಲ ಅಂದ್ಲು. ಸೊ ಅದಕ್ಕೆ ಇವಾಗ ಡಾಮಿನೋಸಿಗೆ ಬಂದಿದ್ದೀವಿ. ಅಲ್ಲೇನಾದರೂ ಸ್ವಲ್ಪ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ. ತಿಂದಿದ್ದೆಲ್ಲ ಆಯಿತು. ಇವಾಗ ಮನೆಗೆ ಹೊರಡೋಣ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ನಾವು ಇನ್ನೊಂದು ಕಡೆಯಿಂದ ಬರಬೇಕಾಗಿತ್ತು, ಆದರೆ ಇನ್ನೊಂದು ಕಡೆಯಿಂದ ಬಂದುಬಿಟ್ವಿ. ಅಲ್ಲಿಂದ ಹೋಗಿ ನಾವು ಹತ್ತಬೇಕಾಗಿರೋ ಟ್ರೈನ್ ಮಿಸ್ ಮಾಡ್ಕೊಂಡು ಇನ್ನೊಂದು ಟ್ರೈನಿಗೆ ಹೋದ್ವಿ. ಅಲ್ಲಿಂದ ನಾವು ಸ್ಟ್ರೈಟಾಗಿ ಹೋಗಬೇಕಾಗಿತ್ತು, ಉಲ್ಟಾ ಹೋಗ್ಬಿಟ್ಟಿದ್ವಿ. ಯಾವ ಕಡೆಗೆ ಬರಬೇಕಿತ್ತು ಅದ್ರ ಆಪೋಸಿಟ್ ಹೋಗ್ತಾಯಿದ್ವಿ. ಅದಕ್ಕೆ ಇವಾಗ ವಾಪಸ್ ಹೇಳ್ಕೊಂಡು ನಾವು ಮನೆಗೆ ಹೋಗೋ ಟ್ರೈನಿಗೆ ಹತ್ತೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಇವಾಗ ಏನು ಹೇಳಿದೆ ಅಂತ ನಿಮಗೆ ಅರ್ಥ ಆಗೋಯ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಮಾತಾಡೋದು ನಮ್ಮ ಮನೆಯಲ್ಲೇ ಯಾರಿಗೂ ಗೊತ್ತಾಗಲ್ಲ. ನಿಮಗೆ ಅರ್ಥ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅರ್ಥ ಆಗಲಿಲ್ಲ ಅಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟ್ರೈ ಮಾಡಿ. ಅಲ್ಲಿಂದ ಮೆಟ್ರೋ ಹತ್ಕೊಂಡಿದ್ದಾಯಿತು. ಇವಾಗ ಮೆಟ್ರೋ ಇಳ್ದಾದ್ಮೇಲಿಂದ ಮತ್ತೆ ಇಳ್ದು ಮತ್ತೆ ಸ್ಕೈ ವಾಕ್, ಮತ್ತೆ ಬಸ್, ಅಲ್ಲಿಂದ ಇಳಿದು ಮತ್ತೆ ನಡ್ಕೊಂಡು ಮನೆಗೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ಮೆಟ್ರೋ ನಮ್ಮ ಏರಿಯಾಗೆ ಬರೋವರೆಗೂ ಕಾಯಲೇಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆದರೆ ಒಂದು ವಿಷಯ ಏನು ಗೊತ್ತಾ, ಇಲ್ಲಿ ಮಾತಾಡೋದೇನೋ ಮಾತಾಡ್ಬಿಡ್ತೀನಿ, ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ. ಬಟ್ ನಮ್ಮ ಮನೆಯಲ್ಲಿ ಎಷ್ಟು ಮೊಬೈಲ್ ಐತೋ ಅಷ್ಟು ಎಲ್ಲ ಜನನೂ ಈ ಥರ ವೀಡಿಯೋ ಹಾಕೊಂಡು ಕೇಳ್ತಾ ಇದ್ದರೆ ನನ್ನ ವಾಯ್ಸ್ ನನಗೆ ಕೇಳಿ ಲೈಫಲ್ಲಿ ಜಿಗುಪ್ಸೆ ಬರೋ ಥರ ಆಗುತ್ತೆ. ಸೊ